ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ರೀ. ಒಂದ್ ನಿಮಿಷ ಇರಿ. ಒಂದೇ ಒಂದು ಸಾರಿ ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಅಮೆರಿಕದಲ್ಲಿ ಏನ್ ನಡೀತು ಅನ್ನೋದನ್ನ ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ನನಗೆ ಕ್ಯಾನ್ಸರ್ ಅಕ್ಕ. ನಿನ್ ಸಂಧ್ಯಾ ಇನ್ನು ಸಾಯ್ಬೇಕಾದವಳೆ, ಸಾಯ್ಬೇಕಾಗಿದೆ ಅಕ್ಕ. ನಾನ್ ಮಾಡಿರೋ ತಪ್ಪುಗಳಿಗೆಲ್ಲ ಸೇರಿ ಕೈ ಮುಗಿದು ಕ್ಷಮಾಪಣೆ ಕೇಳ್ತಿದ್ದೀನಕ್ಕ. ನನ್ ಪ್ರಾಣ ಹೋಗೋದು ಖಚಿತ ಅಂತ ಗೊತ್ತಾಗಿ ಕೇಳ್ತಿದ್ದೀನಿ. ಆದ್ಯ ಜವಾಬ್ದಾರಿ ತಗೋತೀನಿ ಅಂತ ನನಗ್ ಮಾತ್ ಕೊಡಕ್ಕ, ಮಾತ್ ಕೊಡಕ್ಕ. ಇವಳನ್ನ ನಿನ್ ಮಗಳ ಹಾಗೆ ಕಾಪಾಡ್ಕೋತೀನಿ ಅಂತ ನನ್ಗೆ ಮಾತ್ ಕೊಡಕ್ಕ. ಅವಳಿಗೆ ನೆರಳಾಗಿ ನಾನಿದ್ರು ಇನ್ಮೇಲ್ ಜೊತೆಯಾಗಿ ನೀನೇ ಇರ್ಬೇಕಕ್ಕ. ಅತ್ತಿಗೆ ಮಾತು ಕೊಟ್ಟಿದ್ದಕ್ಕೆ ಅವಳನ್ನ ಕರ್ಕೊಂಬಂದಿದ್ದು ಅಣ್ಣ. ಯಾರನ್ನ ಕೇಳಿ ಮಾತು ಕೊಟ್ಲು? ಅದು ಹೇಗ್ ಮಾತು ಕೊಡ್ತಾಳೆ? ಸತ್ತೋಗಿರೋ ಸಂಧ್ಯಾ ಬಗ್ಗೆ ಇವಾಗ ನೆನ್ಪಿಸ್ಕೊತಾ ಇದೀವಿ ಬಿಟ್ರೆ ಬದುಕಿದ್ದಾಗ ಅವಳ ಹೆಸರೇ ಎತ್ತಾ ಇರ್ಲಿಲ್ಲ. ಅವಳ ಫೋನ್ ಬಂದ್ರೇನೆ ಪಾಪ ಸುತ್ಕೊಳತ್ತೇನೋ ಅನ್ಕೋತಿದ್ವಿ. ಪಾಪ ಅಂತ ಕರುಣೆ ತೋರಿಸಿ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ಬಿಟ್ರೆ ಅದೆಲ್ಲ ಆಗೋಗ್ಬಿಡತ್ತಾ? ಅತ್ತೆ, ನಾನು ಅಮೆರಿಕ ಹೋಗಿ 4 ದಿವಸದಲ್ಲಿ ಹಿಂತಿರುಗಿ ಬರ್ತೀನಿ ಇಂದಾಗ ನನ್ನ ಮಗಳು ಕಂಗಾಲಾಗ್ಬಿಟ್ಲು. ಅಂಥದ್ರಲ್ಲಿ ತನ್ನ ತಾಯಿ ಇನ್ಯಾವತ್ತೂ ಹಿಂದಿರುಗಿ ಬರೋದಿಲ್ಲ ಅಂತ ಆ ದಿನ ಗೊತ್ತಾದಾಗ ಅವಳೆಷ್ಟು ಚಡಪಡಿಸಿರಬಹುದು ಅಂತ ಒಂದೇ ಒಂದ್ಸಾರಿ ಯೋಚನೆ ಮಾಡಿ. ಆದ್ಯ ತಗೋ. ಏನಿದು ಇಷ್ಟು ಕಹಿ ಆಗಿದೆ? ಕಷಾಯ ಆದ್ಯ. ಹೇಳ್ಬೇಕು ತಾನೆ? ಕೇಳ್ಬೇಕು ಅಲ್ವಾ? ನೀರು ಅನ್ಕೊಂಡು ಕಷಾಯ ಅನ್ಕೊಡ್ಬಿಟ್ಟೆ. ಸ್ವಲ್ಪನೂ ಚೆನ್ನಾಗಿಲ್ಲ. ಆದ್ಯ, ಕೆಲವೊಂದ್ಸಲ ಚೆನ್ನಾಗಿಲ್ಲ ಅನ್ಕೊಳ್ಳೋದೆ ತುಂಬಾ ಒಳ್ಳೇದ್ ಮಾಡತ್ತೆ. ಹೌದಾ? ಅದ್ ಹೇಗ್ ಹೇಳ್ತೀಯ ನೀನು? ಈ ಮನೇಲಿರೋರು ಯಾರು ಚೆನ್ನಾಗಿಲ್ಲ, ಅವರೆಲ್ಲ ಒಳ್ಳೇದ್ ಮಾಡ್ತಾರಾ? ಚೆನ್ನಾಗಿಲ್ವಾ? ಅಂದ್ರೆ ಅಂದವಾಗಿಲ್ಲ ಅಂತನಾ? ಚಿಕ್ಕಮ್ಮ ತೆಳ್ಳಗೆ ಇದ್ದಾರೆ, ಅತ್ತೆ ಸುಂದರವಾಗೇ ಇದ್ದಾರೆ. ಓ, ನಿಲ್ಲಿಸ್ತ್ಯಾ? ನಿನಗ್ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಮೊದ್ಲು ಹೋಗಿಲ್ಲಿಂದ. ಹೋಗು ಅನ್ನಲ್ಲ.
ಕೋಪ ಮಾಡ್ಕೋಬೇಡ ಆದ್ಯ. ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಾನೇನು ಅನ್ಕೊಳ್ಳಲ್ಲ. ನೀನ್ ನನ್ನನ್ ಕಾಪಾಡಿರೋ ದೇವತೆ ಆದ್ಯ. ನಾನ್ ನಿನಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಅದ್ ಸಾಕಾಗಲ್ಲ. ಎಷ್ಟೊತ್ತಾದ್ರೂ ವಿಸಿಲೇ ಬರ್ತಿಲ್ಲ. ನಮ್ಮಮ್ಮನ್ ಬಿಟ್ರೆ ನಾಯಿ ಆಗ್ಲಿ ಕುಕ್ಕರ್ ಆಗ್ಲಿ ಕೂಗೋಗ್ ಬಿಡ್ತಾರ ಇಲ್ಲಿ? ನಿಜನೇ ಬಿಡು ಅದ್ಕೆ. ಮತ್ತೆ ಹಾಳಾಗ್ ಹೋದ್ರೆ ಏನ್ ಮಾಡಕ್ಕಾಗತ್ತೆ, ನನ್ ಮುಖದ ಥರಾನೇ ಅದೂನು. ಯಾಕಾಗಂತ್ಯ ಅದ್ಗೆ? ನಿನ್ ಮುಖ ತಿರುಪತಿ ಬೆಟ್ಟದ ಹಾಗೆ ಗುಂಡಾಗಿದ್ಯಲ್ಲ. ಏನು ಅಂತ ಹೇಳಿ ಪಾರ್ವತಿ, ದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಪಳಪಳ ಹೊಳೆಯೋ ಸೀರೆನ ಉಟ್ಕೊಳ್ಳೋ ಆನಂದ ಇತ್ತೀಚೆಗೆ ಎಲ್ಲಿದೆ ಅಂತ ಹೇಳು. ಏನ್ ಗೊತ್ತಾ, ಆ ಅಮೆರಿಕ ಹುಡುಗಿ ಇಲ್ಲಿಗ್ ಬಂದಾಗಿಂದ ಮನಶಾಂತಿನೇ ಹಾಳಾಗೋಗಿದೆ. ನನ್ಗೂ ಹಂಗೆ ಅನ್ನಿಸ್ತಿದೆ ಅದ್ಗೆ. ಹೇಳ್ಕೊಂಡ್ರೆ ಅದೇ ಕಷ್ಟ. ಭಾವನವರು ಆಚಾರ ಸಂಪ್ರದಾಯಗಳ ವಿಷಯದಲ್ಲಿ ದೊಡ್ಡ ಹುಲಿಯಾಗೆ ವ್ಯವಹಾರ ಮಾಡ್ತಾರೆ. ಸಂಧ್ಯಾಕ್ಕನ್ ಮಗಳ್ ನೋಡಿದ್ರೆ ಕಣ್ಣು ನೆತ್ತಿಗ್ ಹತ್ತಿರೋ ಮೇಕೆ ಹಾಗೆ ಕಿರ್ಚಾಡ್ತಾಳೆ. ಗೊತ್ತಿದ್ದು ಜಾನ್ಕಕ್ಕ ಇವ್ರಿಬ್ರು ಮಧ್ಯಕ್ ಹೋಗಿದ್ದಾಳದ್ಕೆ. ಹೌದು, ಜಾನ್ಕಿ ಅತ್ತಿಗೆ ಕತ್ರಿ ಮಧ್ಯ ಸಿಕ್ಕ ಹಾಕೊಂಡಿರೋ ಅಡಕೆ ತರ ಆಗಿದ್ದಾಳೆ. ಈ 2 ಬದನೆಕಾಯಿ ಹಾಕಿದ್ರೆ ಬೇಳೆ ಸರಿ ಇನ್ನು ರುಚಿಯಾಗಿರುತ್ತದ್ಗೆ. ಹೌದಲ್ವಾ? ತಗೋ ಹಾಕು. ಇವಾಗ ಬಂದೆ ಅತ್ಗೆ? ನಾನೇನೋ ಊರಿನಿಂದ ಬರ್ತಿರೋ ಹಾಗೆ ನನ್ನನ್ನು ಕೇಳ್ತಿದ್ದಿಲ್ಲ ಪದ್ಮ. ಹೌದು, ಕುಕ್ಕರ್ ವಿಶಿಲ್ ಹಾಕ್ಲಿಲ್ವಾ? ಯಾರನ್ನ ನೋಡಿ ಹೆದರ್ಕೋತೋ ಅದು. ನೀವ್ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅಮ್ಮ ಬಿಟ್ಟು ಟಿಫನ್ ಕೊಟ್ಯಾ? ಕೊಟ್ಟೆ ಅಮ್ಮ, ಹಾಲ್ ಕೂಡ ಕೊಟ್ ಬಂದೆ. ಬೆಲ್ಲ ಹುಳಿ ಬಂದ್ಬಿಟ್ಟಿದೆ, ನಾನ್ ಬೇರೆ ಕೊಡ್ತೀನಿ. ಏನೇ ರಾಜಲಕ್ಷ್ಮಿ, ಎಲ್ರಿಗೂ ತಿನ್ಸು ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ಯಾ? ಆದ್ಯ ತಿನ್ಲಾ? ತಿಂದಿಲ್ಲ ಅತ್ತೆ. ನಾವು ಕೊಡ್ಲೂ ಇಲ್ಲ, ಟಿಫನ್ ಮಾಡ್ಬಾ ಅಂತ ಕರೀಲೂ ಇಲ್ಲ ಅವಳನ್ನ. ಹೇಗ್ ತಿಂತಾಳೆ ಹೇಳು? ಹೋಗ್ ಕರಿ ರಾಜಿ. ಹಾ, ಅಯ್ಯೋ ನಾನ್ ಕರಿಯಲ್ಲ ಅಮ್ಮ. ನಾನ್ ಕರಿತೀನಿ ಬಿಡು. ಪಾರ್ವತಿ, ಮಧ್ಯಾಹ್ನ ಆದ್ಯ ಏನ್ ತಿಂತಾಳೆ ಅಂತ ಕೇಳಿ ಅದನ್ನೇ ಮಾಡಿ. ಪಿಜ್ಜಾ ಬರ್ಗರ್ ತಿನ್ನೋ ಹುಡ್ಗಿಗೆ ನಮ್ ಅಡ್ಗೆ ರುಚಿಸುತ್ತಾ? ಮನೆ ಊಟ ಅಂದ್ರೆ ದೇವಸ್ಥಾನದ ಪ್ರಸಾದ ಇದ್ದ ಹಾಗೆ, ಯಾರೂ ಬೇಡ ಅನ್ನೋಲ್ಲ. ಹಾಗಂತ ಊಟ ಉಪಚಾರ ಮನೆ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಡಕ್ಕಾಗತ್ತಾ ಅತ್ತಿಗೆ? ಅರ್ಥ ಆಯ್ತು ಬಿಡು. ಸೀನು ಯಾವಾಗ ಬರ್ತಾನ ರಾಜಿ? 2 ದಿನದಲ್ಲಿ ಬಾವ ಮನೆಗ್ ಬರ್ತಾರಮ್ಮ. ಅಲ್ಲಿವರೆಗೂ ಪಾಪ ಆದ್ಯ ಸೀನು ರೂಮಲ್ಲೇ ಇರ್ಲಿ ಬಿಡು ರಾಜಲಕ್ಷ್ಮಿ. ನಾನೇನಂದೆ ಅತ್ತೆ? ನಿನಗೆ ಅರ್ಥ ಆಗಲ್ಲ ಬಿಡು. ಸೀನು ಬರೋದ್ರೊಳಗೆ ಆದ್ಯನ್ಗೆ ಬೇರೆ ರೂಮ್ನ ನಾನು ಏರ್ಪಾಡು ಮಾಡ್ತೀನಿ. ಒಳ್ಳೇದು ಅತ್ತಿಗೆ. ಈ ಚಾರ್ಜರ್ ಎಲ್ಲಿ ಹೋಯ್ತು? ಈ ಜಾನ್ಕಿ ದೇವಿನಲ್ವಾ ಬಟ್ಟೆ ಪ್ಯಾಕ್ ಮಾಡಿದ್ದು? ಎಲ್ಲಿಟ್ಟಿದಾರೋ ಏನೋ. ನನ್ನ ಮೆಮರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ನಿನ್ ಬರ್ತ್ಡೇ ದಿನ ಇದನ್ನ ಓಪನ್ ಮಾಡು. ಈ ಕವರ್ನ ಮಮ್ಮಿ ಬರ್ಡೇ ದಿನನೇ ಓಪನ್ ಮಾಡು ಅಂತ ಹೇಳಿದ್ರು. ಈ ಸಿಪ್ಪೇನು? ಇದನ್ನ ಹೀಗೆ ಓಪನ್ ಮಾಡೋದು? ಚಾರ್ಜರ್ ಎಲ್ಲಿ? ಎಲ್ಲಿದ್ದೀರಾ ಎಲ್ಲರೂ? ಹಲೋ, ಯಾರಾದ್ರೂ ಇದ್ದೀರಾ? ಏನಾಯ್ತಾ ಆದ್ಯ? ಯಾಕೆ ಹಾಕಿ ರಿಚ್ಕೋತಿದ್ಯಾ? ಹಲ್ಲಿ ನೋಡಿದ್ಯಾ? ಜಿರ್ಲೇನ್ ನೋಡಿದ್ಯಾ? ಹಲೋ, ನಾನ್ ಹಾವನ್ ನೋಡಿದ್ರೇನೆ ಭಯ ಪಡಲ್ಲ. ಅಮ್ಮ
ಈ ಮೊಬೈಲ್ಗೆ ಚಾರ್ಜರ್ ಬೇಕು. ಹಾಗೆ ನನಗೆ ಅರ್ಜೆಂಟ್ ಆಗಿ ಒಂದು ಲ್ಯಾಪ್ಟಾಪ್ ಅರೇಂಜ್ ಮಾಡಿ. ಯಾಕೆ ಹೀಗೆ ನಗ್ತಿದ್ದೀರಾ? ನಿನ್ ವೇಷ ನೋಡಿ ಅಲ್ಲ ಬಿಡು, ನಿನ್ ಕೋರಿಕೆಗಳನ್ನ ಕೇಳಿ ನಗು ಬಂತು. ಇದು ಕೋರಿಕೆ ಅಲ್ಲ, ನನಗ್ ಬೇಕಾಗಿರೋದು. ಆದ್ಯಾ, ನಿನಗ್ ನಾನು ಆಮೇಲೆ ಹೇಳ್ತೀನಮ್ಮ. ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ನಾನ್ ಹೇಳ ಅಕ್ಕ? ಇಲ್ಲೋಡು ಆದ್ಯಾ, ಈ ಮನೇಲಿ ಮುಖ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಇರುತ್ತೆ ಹೊರತು ಸೆಲ್ಫೀಸ್ ತಗೊಳಕ್ಕೆ ಮೊಬೈಲ್ ಇರಲ್ಲ. ಇನ್ನು ಕಂಪ್ಯೂಟರ್ ಅಂತ್ಯಾ? ಅದು ಕಾಲೇಜಲ್ಲಿ ಮಾತ್ರನೇ. ಮನೆ ಒಳಗಡೆ ಬರ್ಬೇಕು ಅಂದ್ರೆ ಇನ್ನೊಂದ್ ತಲೆಮಾರ್ ಬದ್ಲಾಗ್ಬೇಕು. What the hell is this? ಇದನ್ ಬಿಟ್ಟು ಬೇರೆ ವಿಷಯ ಇಲ್ವಾ? ಯಾಕೆಲ್ಲ ಬಿಟ್ಟು? ಮತ್ತೆ ಹೇಳು. ಹಾ ಛಾಯಾ, ಅಪ್ಪ ಒಪ್ಕೊಂಡ್ಬಿಟ್ರು ನಿನ್ ಮದ್ವೆ ಮಾಡೋದಕ್ಕ? ಚೀಚೆ ಚೀಚೆ, ಇಷ್ಟು ಬೇಗ ನನಗೆ ಯಾಕೆ ಮದ್ವೆ? ಆದ್ಯ ನಮ್ಮ ಮನೇಲಿರೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತೀನಿ. ಹೆಚ್ಚು ಕಡಿಮೆ ಆದ್ರೆ ನಿಮ್ಮಿಬ್ರು ಬದುಕು ಜಟ್ಕಾ ಬಂಡಿನೇ. ನೀನ್ ಸುಮ್ನಿರೋ ಬಿಟ್ಟು. ಅಂಕಲ್ ಓಕೆ ಅನ್ನೋದಕ್ಕೆ ಕಾರಣ ಏನು? ಕಾರಣ ಅಂದ್ರೆ ಹೇಗ್ ಹೇಳೋದಪ್ಪ? ಓ ಛಾಯಕ್ಕ, ನಿನ್ ಹಾಗೆ ಕೇಳಿದ್ರೆ ಕಲೆಕ್ಟರ್ ಎಕ್ಸಾಮ್ ಬರೆಯೋ ಹಾಗೆ ಯೋಚನೆ ಮಾಡ್ತಾಳೆ ನಮ್ಮಕ್ಕ. ಹೋಗ್ಲಿ ನೀನ್ ಹೇಳು. ಏನಂದ್ರೆ ಹೃದಯ ಇದೆ ನೋಡಿದ್ಯಾ, ಅದು ಆದಿ ಅಕ್ಕಂಗೆ ತುಂಬಾ ಗಟ್ಟಿಯಾಗಿದೆ. ಮಾತಿಗ್ ಮಾತ್ ಅನ್ಬಿಡ್ತಾಳೆ. ಅಬ್ಬಾ, ಕೆಲವು ದಿನ ಮನೇಲಿ ಇರ್ಬೇಕಾಗಿದೆ ಅನ್ಬಿಟ್ರು ಅಷ್ಟೇ. ಸರಿಯಾಗಿ ಹೇಳ್ದ ಕಣೆ ಬಿಟ್ಟು. ಸ್ಟೈಲ ಕೂಡ ಇರ್ತಾಳೆ ಅಲ್ವಾ? ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಅಕ್ಕ, ಈ ಡ್ರೆಸ್ ನೋಡ್ದ ಎಷ್ಟು ಸ್ಟೈಲ್ ಆಗಿದೆ ಅಂತ. ನಮ್ ಊರಲ್ಲಿ ಏನಾದ್ರೂ ಹಿಂಗ್ ಹೊಲ್ಸಿದ್ರೆ ಬಟ್ಟೆ ಕೊದೇವನು ಅಂತ ಹೇಳಿ ಅದ್ ಅರ್ಜಿನೇ ಹೊಡೆದಾಕ್ಬಿಡ್ತಾರೆ. ಹೌದು, ಆದಿ ಅಕ್ಕ ನಿಮ್ ಹಾಗೆ ಚೂಡಿದಾರ್ನ ಯಾಕೆ ಹಾಕೊಳ್ಳಲ್ಲ? ಯಾಕಂದ್ರೆ ಯಾಕೆ ಛಾಯಾ? ಯಾಕಿದೆಯೋ ನನ್ಗೇನ್ ಗೊತ್ತು. ಫ್ಯಾಷನ್, ಅದಕ್ಕೆ. ಕೇಳಿಸ್ತಿದೆ. ನೀವು ನಿಮ್ ಅಜ್ಜಿ ಕಾಲದವ್ರ ತರ ಬಟ್ಟೆಗಳನ್ನ ಹಾಕೋತಿರಲ್ಲ, ಅದಕ್ಕೆ ಪ್ರಪಂಚ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮನೆಯವರೇ ತಲೆ ಕೆಡಿಸ್ಕೊತಾ ಇಲ್ಲ, ಇನ್ ಪ್ರಪಂಚದವ್ರು ತಲೆ ಕೆಡಿಸ್ಕೊತಾರ. ಹಾಯ್ ಬಾಬಿ. ಬಾಯ್ ಫ್ರೆಂಡ್ ಅನ್ಸುತ್ತೆ ಕಣಿ. ತಪ್ಪೆ, ಹಾಗನ್ಬಾರ್ದು. ನೀನ್ ಹೇಳ್ದಾಗೆ ಗುಡ್ ಗರ್ಲ್ ತರ ನಾಟಕ ಮಾಡ್ತಾ ಇದೀನಿ, ಆದ್ರೆ ಇವ್ರು ಯಾರು ನಂಬ್ತಾ ಇಲ್ಲ. ಅಷ್ಟು ಬೇಗ ನಂಬೋದಿಕ್ಕೆ ಅವ್ರ ಅಮಾಯಕರಲ್ಲ. 24 hours ನನಗ್ ಬಾಡಿ ಗಾರ್ಡ್ಸ್ ತರ, ಸೆಕ್ಯೂರಿಟಿ ಗಾರ್ಡ್ಸ್ ತರ ನನ್ ಸುತ್ತಮುತ್ತಾನೆ ಇರ್ತಾರೆ. ವಿಲೇಜ್ ಪೀಪಲ್ ಅಂದ್ರೆ ಹಾಗೇನೆ ಇರ್ತಾರೆ ಆದ್ಯಾ. ಇವ್ರು ಎಂತ ಜನಗಳು ಏನೋ. ಇದು ಮನೆ ಅಲ್ಲ, ಜೈಲು. ಸಿ ಆದ್ಯಾ, ನೀನು ಫ್ರೀ ಬರ್ಡ್. ನೀನು ಗೂಡಲಿಲ್ಲ, ಗೋಡೆಗಳ ಮಧ್ಯೆ ಇದ್ಯಾ. ಯಾವಾಗ ಬೇಕಾದ್ರೂ ಫ್ಲೈ ಮಾಡ್ಬೋದು, ಹಾರಿ ಹೊರಗ್ ಬರ್ಬೋದು. ಬಟ್ ಚಾನ್ಸ್ಗೆ ವೆಯ್ಟ್ ಮಾಡು. ಇದೇ ಬಿಡು, ಒಂದ್ ಅಮಾಯಕ ಪಕ್ಷಿ. ವಾಟ್ಸ್ ಹರ್ ನೇಮ್? ರಾಜಲಕ್ಷ್ಮಿ. ನೈಸ್ ನೇಮ್. ಆ ಪಕ್ಷಿನ ನಾನು ಉಪಯೋಗಿಸ್ಕೊತೀನಿ. ಲೆಟ್ಸ್ ಹ್ಯಾವ್ ಫನ್ ಬಾಬಿ. ರಾಜಲಕ್ಷ್ಮಿ, ನೀನ್ ಕೂಡ ಊಟ ಮಾಡಮ್ಮ. ಅಮ್ಮ ಅವರೆಲ್ಲ ತಿನ್ನವಾಗ ಜೊತೆಲಿ ತಿಂತೀನಿ ಮಾವ. ನೀನ್ ಕೂತ್ಕೊಂಡ್ರೆ ಅಲ್ವಾ ಆದ್ಯ ಕೂಡ ಕೂತ್ಕೊಳ್ಳೋದು. ಅಯ್ಯೋ, ನಾನೇ 2 ಚೇರ್ನ ತಂದಿದ್ದೀನಿ ಅಂತ ತಪ್ಪಾಗಿ ತಿಳ್ಕೋಬೇಡಿ. ಅಷ್ಟು ಶಕ್ತಿ ನನ್ಗಿಲ್ಲ. ಧೈರ್ಯ ಕೂಡ ಇಲ್ಲ ಬಿಡಿ. ಮತ್ತೆ ತಿನ್ನಿ.
ಮಾತಾಡ್ತಿದ್ದಾಗೆ ಆದ್ಯ ಬಂದ್ಬಿಟ್ಲು. ನಾನ್ ಕೂಡ ಬಡಿಸ್ತೀನಿ. ಎಲ್ ಕೊಡಿ ದೊಡ್ಡಮ್ಮ. ಯಾರ್ಯಾರೋ ಅಡಿಗೆ ಬಡಿಸ್ಬಾರ್ದು. ಬಡ್ಸಕ್ಕೂ ಒಂದು ಅರ್ಹತೆ ಇರ್ಬೇಕು. ಇದನ್ನೆಲ್ ಕೊಡು. ರಾಜಿ, ನನಗೋಸ್ಕರ ಕಾಯ್ಕೊಂಡು ನೀನ್ ಯಾಕಮ್ಮ ಹೊಟ್ಟೆ ಹಸ್ಕೊಂಡಿರ್ತೀಯ? ಬಂದ್ ಕೂತ್ಕೋ ಬಾ. ಆದ್ಯಾ, ನೀನು ಕೂಡ ಕೂತ್ಕೊಮ್ಮ. ಆದ್ಯಾ, ಕೂತ್ಕೋ. ನೀನ್ ಜೋರಾಗಿ ಹೇಳಿದ್ಯಾ ಅನ್ಕೊಂಡೆ. ಶಬ್ದ ಮಾಡ್ದೆ ನಿಧಾನವಾಗಿ ತಿನ್ನು. ಅಯ್ಯೋ ರಾಮ, ಇನ್ನು ಚಿಕ್ಕ ಹುಡುಗಿ ಹಾಗೆ ಇದ್ದಾಳೆ. ಬಟ್ಟೆನ ಎಲ್ಲಿಂದ್ರಲ್ಲಿ ಹಾಕ್ಬಿಡ್ತಾಳೆ. ಇದರಲ್ಲಿ ಸಂಧ್ಯನ ಫೋಟೋನಿಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ಲಿಟ್ಬಿಟ್ಲು? ಗೋಡೆಗೆ ಏನಾದ್ರೂ ತಗ್ಲು ಹಾಕದ್ಲಾ? ಅವರಾಗ್ಲಿ ಅತ್ತೆ ಆಗ್ಲಿ ಏನಾದ್ರೂ ನೋಡ್ಬಿಟ್ರೆ ದೊಡ್ಡ ರಾಮಾಯಣನೇ ಆಗ್ಬಿಡುತ್ತೆ. ಸಂಧ್ಯನ್ ಫೋಟೋ ಇಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ, ಟೌನ್ಗೆ ಏನಾದ್ರೂ ತಗೊಂಡು ಹೋದ್ಲಾ ಇವಳು? ಅದ್ರ ಜೊತೆಲಿ ಸಂಧ್ಯಾ ಕೊಟ್ಟ ಕವರ್ನು ಕೂಡ ಇಟ್ಟಿದೆ. ಅದನ್ನೂ ಕಾಣಿಸ್ತಿಲ್ವಲ್ಲ? ನಾನು ಯೋಚನೆ ಮಾಡ್ತಿದ್ದೀನಾ ಅಥವಾ ಸಂಶಯ ಪಡ್ತಾ ಇದ್ದೀನಾ? ಪಾಪ, ನಮ್ಮೆಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿರೋ ಹೆಣ್ಣುಮಗಳನ್ನ ಹೀಗೆಲ್ಲ ಅಪಾರ್ಥ ಮಾಡ್ಕೋಬಾರ್ದು. ಅವಳು ಟೌನಿಂದ ಬೇಕಾದನ್ನೆಲ್ಲ ತಗೊಂಡ್ ಬಂದ್ಮೇಲೆ ಅವಳನ್ನ ಕೂರಿಸ್ಕೊಂಡು ಈ ಮನೇಲಿ ಅವಳು ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಏನಾದ್ರೂ ಹೇಳೋದಿತ್ತ? ನಾನ್ ಕೇಳಲೇ ಇಲ್ವೇ? ನೀವು ಸರಿಯಾಗಿ ಊಟನೇ ಮಾಡ್ಲಿಲ್ಲ. ಕೊನೆ ಪಕ್ಷ ಮಜ್ಜಿಗೆನಾದ್ರೂ ಕುಡಿತೀರೇನೋ ಅಂತ. ನನ್ನ ಆಹಾರದ ಬಗ್ಗೆ ಯೋಚನೆ ಮಾಡೋ ನೀನು ನಿನ್ ತಂಗಿ ಮಗಳ ಕಾಳಜಿ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ವಿದೇಶದಲ್ಲಿ ಹುಟ್ಟಿ ಬೆಳೆದವಳು, ನಮ್ಮ ದೇಶದ ಸಂಸ್ಕಾರ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಗುತ್ತಲ್ವಾ? ಸದ್ಯಕ್ಕೆ ಈ ಕುಟುಂಬದ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಾನು ಹೇಳ್ತೀನ್ರಿ. ಅಮೆರಿಕ ಹುಡುಗಿ ಪ್ರಭಾವ ನಮ್ಮೂರಲ್ಲಿ ಹುಟ್ಟಿ ಬೆಳ್ದಿರೋ ರಾಜಲಕ್ಷ್ಮಿ ಮೇಲೆ ಬೀಳ್ಬಾರ್ದು ಅಂತ ಅವಳು ಈ ಮನೆಗೆ ಕಾಲಿಟ್ಟಾಗಿಂದಾನು ಹೇಳ್ತಾನೆ ಇದ್ದೀನಿ. ಆದ್ರೂ ಅವಳು ಕೇಳಿ ಕೇಳಿ ಬಡಿಸ್ಬೇಕು ಅಂತ ನೋಡ್ತಿದ್ದಾಳೆ. ನೋಡಿದ್ಯಲ್ವಾ ಜಾನಕಿ? ಬದ್ಲಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ. ಒಂದ್ ರೀತಿಲಿ ಒಳ್ಳೇದೇ ಅಲ್ವಾ? ಅವಳು ಬದಲಾಗ್ಬೇಕು, ಆದ್ರೆ
ನಮ್ ರಾಜಲಕ್ಷ್ಮಿನ ಬದಲಾಯಿಸಬಾರ್ದು. ಇಬ್ಬರು ವಯಸ್ಸು ಒಂದೇ ಆಗಿರ್ಬೋದು, ಆದ್ರೆ ಓದು, ಗುರಿ, ಆಲೋಚನೆಗಳು ಬೇರೆ ಬೇರೆ ಆಗಿರುತ್ತೆ. ಪದ್ಧತಿಗಳ ಬಗ್ಗೆ ಹೇಳು, ಹಾಗೆ ನಮ್ಮ ಪದ್ಧತಿಗಳನ್ನ ದಾಟಬಾರದು ಅಂತನೂ ಹೇಳು. ಅವಳು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದಕ್ಕೆ ಇವರು ಊಟ ಮಾಡ್ದೇನೆ ಎದ್ದು ಹೊರಟೋದ್ರು. ಇನ್ನು ರಾಜಿ ಪಕ್ಕದಲ್ಲೇ ಕೂತ್ಕೊಂಡು ಟೌನ್ಗೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಇನ್ನೇನ್ ಗತಿನೋ ಏನೋ. ಓ ಅಂತೆಯ ಮಾಮ, ಓಹೋ ಅಂತೆಯ ಮಾಮ, ಓ ಅಂತೆಯ ಮಾಮ, ಓಹೋ ಅಂತೆಯ ಮಾಮ, ಅಂತೆಯ ಮಾಮ, ಓಹೋ ಅಂತೆಯ ಮಾಮ. ದೊಡ್ಡಪ್ಪ ಕರೀತಿದ್ದಾರೆ, ಹೋಗು. ಹಾಡು. ಸರಿಯಾಗಿ ಹಾಡು ಬಿಟ್ಟು. ಇವಾಗ ಬರ್ತಿಲ್ಲ ದೊಡ್ಡಪ್ಪ. ಇಲ್ಬಾ. ಅರ್ಥ ಇಲ್ದಿರೋ ಹಾಡುಗಳನ್ನ ಹಾಡೋದಕ್ಕಿಂತ ಟೀಚರ್ ಹೇಳ್ಕೊಟ್ಟಿರೋ ಪಾಠನ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ್ಲಿ ದೊಡ್ಡಪ್ಪ. ಬಿಟ್ಟು ದೊಡ್ಡಪ್ಪ, ನಿನಗೆ ಈ ಹಾಡನ್ನ ಯಾರು ಕಲಿಸಿದ್ದು? ಅಂದ್ರೆ ಅದು ವಾವ್. ಅಂದ್ರೆ ಅದ್ಭುತ ಅಂತ ಹೇಳೋದ್ರ ಬದಲು ಹೀಗೂ ಕೂಡ ಹೇಳ್ಬೋದು. ಆಹಾ, ಹಾಗಾದ್ರೆ ವಾವ್. ಹಾಗೇನೆ, ಹಾಗೆ. ನಡಿ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಆದ್ಯ, ಕಾವೇರಮ್ಮಂಗ್ ಮಾಡೋ ಆರತಿ ನೋಡಿದ್ರೆ ಪಾಪಗಳನ್ನೆಲ್ಲ ಕಳ್ಕೋಬಹುದು. ಮೊದ್ಲು ಕಳ್ದೋಗಿರೋ ವಾಲೆಟ್ ಸಿಕ್ಕಿದ್ರೆ ಅಷ್ಟೇ ಸಾಕು. ಕಣ್ ಮುಚ್ಕೊಂಡು ಆ ತಾಯಿನ ಬೇಡ್ಕೊಂಡ್ರೆ ತಪ್ಪದೆ ನೆರವೇರತ್ತಂತೆ. ಓ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಏನು? ನನ್ ಕೋರಿಕೆ ತೀರ್ಬೇಕು ಅಂತ ನೀನ್ ಬೇಡ್ಕೋ, ನಿನ್ ಕೋರಿಕೆ ತೀರ್ಬೇಕು ಅಂತ ನಾನ್ ಬೇಡ್ಕೋತೀನಿ. ಇದೇನು ಒಂಥರ ಚೆನ್ನಾಗಿದ್ಯಲ್ಲ. ಹಾಗಾದ್ರೆ ಕಣ್ಮುಚ್ಕೋ. ನೀನ್ ಕಣ್ಮುಚ್ಕೋ. ಅಮ್ಮ ಕಾವೇರಿ ತಾಯಿ, ಆದ್ಯ ಕೋರಿಕೆನ ಕೇಳಿಸ್ಕೊಂಡು ಅದು ತಪ್ಪದೆ ನೆರವೇರೋ ಹಾಗೆ ನೋಡ್ಕೋ ತಾಯಿ. ನನ್ ಕೋರಿಕೆ ಒಂದೇ, ನಾನಲ್ಲಿಂದ ತಪ್ಪಿಸ್ಕೊಂಡು ಇವ್ರು ಯಾರ ಕಣ್ಣಿಗೂ ಕಾಣಿಸ್ತಿರೋ ಹಾಗೆ ಹೊರಟೋಗ್ಬೇಕು.
ಸಾರಿ ರಾಜಲಕ್ಷ್ಮಿ, ನಾನು ನಿನಗೆ ಚೀಟ್ ಮಾಡ್ತಿರೋದಕ್ಕೆ ಸಾರಿ. ಇಲ್ಲಿವರೆಗೂ ಜೊತೆಯಾಗಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಫ್ಯೂಚರಲ್ಲಿ ಯಾವತ್ತಾದ್ರೂ ಸಿಗೋಣ. ಸೇವ್. ಪ್ಲಾಟ್ಫಾರ್ಮ್ 2 ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರ ಬ್ರೋ? ಬ್ರೋ ಅಲ್ಲ ಬೇಬಿ, ಡಾರ್ಲಿಂಗ್ ಅನ್ನೋ. ಕಾಲ್ ಪೊಲೀಸ್. ಇಲ್ಲಿಂದ ಕಿರ್ಚಿದ್ರೆ ಸ್ಟೇಷನ್ ಅಲ್ಲಿರೋ ಪೊಲೀಸ್ ಅವ್ರಿಗೆ ಕೇಳಿಸಲ್ಲ. ಸುಮ್ಮನಿದ್ರೆ ಸರಿ. ಇವಳನ್ನ ತುಂಬಾ ಹೊತ್ತಿಲ್ಲಿ ಇಟ್ಕೋಬಾರ್ದು. ಇಲ್ಲಿಂದ ಮೊದ್ಲು ಕರ್ಕೊಂಡು ಹೋಗ್ಬೇಕು. ನಾವ್ ಅನ್ಕೊಂಡಿದ್ ಜಾಗ ಕರ್ಕೊಂಡು ಹೋಗೋಣ. ಹಂಗೆ ಮಾಡೋಣ. ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾವು ದುಡ್ಡು ಕೇಳಲಿಲ್ಲಮ್ಮ. ನಿಮಗೆ ಏನ್ ಬೇಕೋ ಹೇಳಿ. ನನ್ ಚೈನ್, ನನ್ ವಾಚ್ ಎಲ್ಲ ಕೊಡ್ತೇನೆ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾವೇನ್ ಚಿಲ್ಲರೆ ಕಳ್ತನ ಮಾಡೋರಲ್ಲ, ನಮಗ್ ಬೇಕಾಗಿರೋದೇ ಬೇರೆ. ನಿಮಗೇನ್ ಬೇಕು ಅಂತ ಹೇಳಿ, ಕೊಡ್ತೇನೆ. ಪ್ಲೀಸ್ ನನ್ನ ಬಿಟ್ಬಿಡಿ. ಇಲ್ಲಲ್ಲ, ನಾವ್ ಅನ್ಕೊಂಡಿರೋ ಜಾಗಕ್ಕೆ ಬಾ. ನಮಗ್ ಬೇಕಾಗಿರೋ ಲಿಸ್ಟ್ ಎಲ್ಲ ಕೊಡ್ತೀವಿ. ಅದನ್ನ ಒಂದೊಂದೇ ತೀರಿಸ್ತಾ ಹೋದ್ರೆ ನಮಗೂ ಸಮಾಧಾನ ಆಗುತ್ತೆ. ಆಗ ನಿನ್ನ ಬಿಟ್ಬಿಡ್ತೀವಿ. ಹೋಗ್ಬೇಕು. ಬಾಯ್ ಮುಚ್ಕೊಂಡ್ರ ಅಂತ ಹೇಳ್ತಿಲ್ಲ ಅವಾಗ್ಲಿಂದ. ಎಷ್ಟೇ ಹಚ್ಕೊಂಡ್ರು ಯಾರಿಗೂ ಕೇಳಿಸಲ್ಲ ಇಲ್ಲಿ. ಇಲ್ಲಿಗೆ ಹೋಗ್ತೀಯಾ? ಅಮ್ಮ ಆದ್ಯಾ, ಕಾಲ್ನ ಪಿಕ್ ಮಾಡಿ ನಿಮ್ಮ ಅಪ್ಪನ ಮೇಲೆ ಕೋಪ ಇಲ್ಲ ಅಂತ ಹೇಳಮ್ಮ. ಗಾಡಿ 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 ನನ್ ಫೋನ್ ಕೊಡು, ನನ್ ಫೋನ್ ಕೊಡು. ಫೋನ್ ಕಟ್ ಮಾಡ್ತಿದ್ದಾಳಲ್ಲ. ನೀನು ಫೋನಲ್ಲಿ ಮಾತಾಡಿ ಇಲ್ಲಿ ಇದೀನಿ ಅಂತ ಅಡ್ರೆಸ್ ಹೇಳ್ಬೋದು ಅಂತಾನ. ಇಷ್ಟೊತ್ವರೆಗೂ ರಿಂಗ್ ಆಗ್ತಿತ್ತು, ಈಗ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಈ ಅಪ್ಪನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್, ಐ ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ಲೀವ್ ಮೀ. ಇವಳು ಸೆಂಟಿಮೆಂಟ್ ಡೈಲಾಗ್ಗಳು ನೋಡ್ದು ನಮಗ್ ತಲೆ ಕೆಡಿಸ್ತಾವಳಲೇ. ಅವಳು ಕಿರ್ಚಿದ್ರು ಕೇಳಿಸ್ದೇ ಇರೋಂಗೆ ಬಾಯಿಗೆ ಬಟ್ಟೆ ಹಾಕೋ. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗ್ತೀಯ? ಬಿಕ್ಕಿ ಬಿಕ್ಕಿ ಅಳ್ಬೇಕು ಅನಿಸ್ತಿದೆ. ಯಾರ್ ನೀವಾ? ನಾನ್ ಯಾಕೆ ಅಳ್ಬೇಕು? ಮತ್ತಿನ್ಯಾರು? ರಾಜಲಕ್ಷ್ಮಿ ಬಗ್ಗೆನೇ ನಾನು ಹೇಳ್ತಿರೋದು. ಪಾಪ, ಒಂದ್ ಗ್ಲಾಸ್ ನೀರನ್ನಾದ್ರೂ ಅವಳಿಗೆ ಕುಡಿಸ್ರಪ್ಪ. ಕಾವೇರಿ ದಂಡೆ ಮೇಲೆ ಕೂತಿದ್ಲಲ್ಲ, ದಾಹ ಹೇಗಾಗುತ್ತೆ?
ಪಟ್ನಕ್ಕೆ ಆದ್ಯ ಜೊತೆ ಹೋಗಿದ್ಲಲ್ವಾ, ಕೂಲ್ ಡ್ರಿಂಕ್ಸ್ ಕುಡ್ದೇ ಇರ್ತಾಳೆ. ನಿಂಬೆ ಹಣ್ಣಿನ ಸೋಡಾ ಕುಡಿಯೋದೇ ಹೊರತು ಬಣ್ಣದ ನೀರು ಕುಡಿಯೋ ಪಾಪಕ್ಕೆ ಹೋಗಿದೀವ ನಾವು. ಬಾವಾ ಸುಮ್ನಿರ್ತೀರಾ? ಅಣ್ಣ, ರಾಜಲಕ್ಷ್ಮಿ ನೀವು ಕರ್ಕೊಂಬಂದ್ರಿ, ಆದ್ರೆ ಆದ್ಯನ ಯಾರು ಕರ್ಕೊಂಬರ್ತಾರಣ್ಣ? ರಘುನ ಮತ್ತೆ ಹೊರಗಡೆ ಹೋಗು ಅಂತಿದ್ಯಲ್ಲೋ. ದೇವ್ರ ದಯೆಯಿಂದ ರಾಜಲಕ್ಷ್ಮಿ ಮನೆಗ್ ಬಂದ್ಲು. ಹೌದು, ವಿಷಯ ಊರವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ರಾಜಲಕ್ಷ್ಮಿನ ಅಣ್ಣ ಕರ್ಕೊಂಡ್ ಬಂದ. ಆದ್ಯ ಕೂಡ ನಮ್ಮ ಮನೆಯಿಂದನೇ ಹೋಗಿದ್ದಾಳಲ್ವಾ? ಅಂದ್ರೆ ಅವಳು ಕಾಣಿಸ್ದೇ ಇದ್ರೆ ಯಾಕೆ ಸಾಯಿಸ್ಬಿಟ್ರ ಇಲ್ಲ ಓಡದ್ಲ ಅಂತ ಜನ ಏನೇನೋ ಮಾತಾಡ್ಕೊಳ್ತಾರೆ ಅಂತ. ಇದು ಸ್ವತಃ ನನಗ್ ಬಂದಿರೋ ಸಂದೇಹ ಅಷ್ಟೇ. ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಭಾವನವ್ರು ಹೇಳ್ತಿರೋದ್ರಲ್ಲಿ ನಿಜ ಇದೆ. ಹೆಣ್ಣನ್ನ ನಾವು ಕಳಿಸ್ಕೊಡ್ಬೇಕೆ ಹೊರತು ಅವಳ ಗೌಳೆ ಯಾರಿಗೂ ಏನು ಹೇಳ್ದೇನೆ ಹೋಗ್ಬಾರ್ದು. ಆದ್ಯ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋ ಜಾನಕಿ ಎಲ್ಲಿದ್ದಾಳೆ? ತಂಗಿ ಮಗಳು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತ ಅವಳನ್ನ ಹುಡ್ಕೊಂಡು ಈ ಮನೆ ದೊಡ್ಡ ಸೊಸೆ ಇಷ್ಟೊತ್ತಲ್ಲಿ ಹೊರಗೋಗಿದ್ದಾಳೆ. ಬೆಕ್ಕು ಈಗಷ್ಟೇ ಹಾಲ್ ಕುಡಿತು. ಇರುವೆಗೆ ಸಕ್ಕರೆ ಹಾಕೋದು, ಬೆಲ್ಲ ಹಾಕಿದ್ರೆ ನೊಣ ಮುತ್ತತ್ತೆ. ಅಯ್ಯೋ ಚಿಕ್ಕಮ್ಮ, ಅತ್ತೆ, ಈ ಬೆಲ್ಲ ಮತ್ತೆ ಹಾಲು ಬೆಕ್ಕಗಲ್ಲ, ದೇವ್ರಿಗೆ. ಈಗಿಂದೀಗ್ಲೇ ಪಾಯಸ ಮಾಡಿ ರೆಡಿ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಹೀಗ್ ತಗೊಂಡ್ ಹೋಗ್ತಿದ್ದೀನಿ. ಓಹೋ, 10 ಗಂಟೆಗೆ ತಲೆಗ್ ಸ್ನಾನ ಮಾಡಿದ್ರೆ ವಯಸ್ಸಕ್ ಬಂದಿರೋ ಹುಡುಗಿ ಅಲ್ವಾ, ಮಾಮೂಲಿ ಅನ್ಕೊಂಡೆ. ಅದೇನ್ ಚಿಕ್ಕಮ್ಮ, ನಿನಗ ಅರ್ಥ ಆಗಲ್ಲ ಬಿಡೆ. ಅದು ಸರಿ, ನೀನ್ ಹೀಗ್ ಪೂಜೆ ಮಾಡ್ತಾ ಕೂತಿದ್ರೆ ನೀನ್ ಯಾವಾಗ ತಿನ್ನೋದು? ಅಮ್ಮ ಆದ್ಯ ಬರೋವರ್ಗೂ ಒಂದ್ ತುತ್ತು ಕೂಡ ತಿನ್ನಲ್ಲ ಅತ್ತೆ. ಅತ್ತಿಗೆ ಆ ಹುಡುಗಿನ ಕರ್ಕೊಂಡ್ ಬರೋ ತನಕ ಹಸ್ಕೊಂಡೇ ಇರ್ತೀಯ ಅಂತಾಯ್ತು. ಪೂಜೆ ಮಾಡ್ತಿರ್ತೀನಿ. ಮಾಡು ಮಾಡು, ಆದ್ರೆ ಹಾಡ್ ಹಾಡ್ಬೇಡ. ಕೀರ್ತನೆ ಹಾಡ್ತೀನಿ. ಏನೇ ನಿಜವಾಗ್ಲೂ ನಿನ್ ದಡ್ಡಿ ಕಣೆ. ಓಡ್ ಹೋಗಿರೋ ಹುಡುಗಿ ವಾಪಸ್ ಬರ್ತಾಳ? ಅಯ್ಯೋ ಅತ್ತೆ, ಆದ್ಯ ಓಡ್ ಹೋಗಿಲ್ಲ, ತಪ್ಪಿಸ್ಕೊಂಡಿದ್ದಾಳೆ. ತಪ್ಪಿಸ್ಕೊಂಡಿದ್ದಾಳೆ ಅಂದ್ರೆ ಏನು? ಆ ಹುಡುಗಿ ಬಾಯಲ್ಲಿ ಬೆರಳಿಟ್ಕೊಂಡು ಓಡಾಡ್ತಾಳ. ನಮ್ ಮೈ ಮೇಲಿರೋ ಬಟ್ಟನ್ ಕೂಡ ಮಾರೋಷ್ಟು ಬುದ್ಧಿವಂತೆ ಅವಳು. ಅಯ್ಯೋ ಪಾಪ, ಯಾಕೆ ಹಾಗೆ ಹೇಳ್ತೀರಾ ಚಿಕ್ಕಮ್ಮ, ತಪ್ಪಲ್ವಾ? ನಿನ್ ಕಾಳಜಿಗೆ ಏನು ಕಮ್ಮಿ ಇಲ್ಲ. ಅಷ್ಟಕ್ಕೂ ನಿನ್ ಚಿಕ್ಕಮ್ಮನ್ ಮಗಳು ಹೇಗ್ ತಪ್ಪಿಸ್ಕೊಂಡ್ಲಮ್ಮ? ಅದಾ, ಕಾವೇರಮ್ಮಂಗೆ ಆರತಿ ಮಾಡುವಾಗ ಇಬ್ರು ಕಣ್ ಮುಚ್ಕೊಂಡು ದೇವ್ರಿಗೆ ಬೇಡ್ಕೊಂಡ್ವಿ. ಆಮೇಲೆ ನಾನ್ ಕಣ್ ಬಿಟ್ ನೋಡಿದ್ರೆ ಆದ್ಯಾನೇ ಇರ್ಲಿಲ್ಲ. ಯಾಕಿರ್ತಾಳೆ, ಓಡ್ ಹೋಗಿರ್ತಾಳ ಬಿಡು. ಹೌದು ಕಣೆ, ದಾರಿಲ್ ಹೋಗುವಾಗ ಅವಳು ಕಾಣಿಸ್ಲಿಲ್ಲ ಅಂತಂದ್ರೆ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅನ್ಬೋದು. ನಿನ್ ಪಕ್ಕದಲ್ಲೇ ಕೂತಿದ್ದವಳು ಕಣ್ಬಿಟ್ ನೋಡೋ ಹೊತ್ತಿಗೆ ಅವಳು ಇಲ್ಲ ಅಂತಂದ್ರೆ ಅದ್ರ ಅರ್ಥ ಏನೇ?
ನೀನ್ ಬೆಲ್ಲ, ಆ ಹುಡ್ಗಿ ಶುಂಠಿ ಅಂತ. ಸರಿ ಬಿಡು ಪಾರ್ವತಿ, ಇವಳು ಭಕ್ತಿನ ನಾವ್ಯಾಕ್ ಬೇಡ ಅನ್ನೋದು. ನೀನ್ ಹೋಗ್ ಪೂಜೆ ಮಾಡಮ್ಮ. ದೇವ್ರೆ, ಆದ್ಯ ಅಮ್ಮಂಗೆ ಬೇಗ ಸಿಗೋ ಹಾಗ್ ಮಾಡು. ನಮ್ಮನ್ ಬಿಟ್ರೆ ಪಾಪ ಅವಳಗ್ ಬೇರೆ ಯಾರೂ ಇಲ್ಲ. ಅಲ್ಲಿ ಕೂತ್ಕೊ ನಡಿಯಮ್ಮ, ನಡಿ. ಕೂತ್ಕೋತೀಯ? ಒಂದ್ ನಿಮಿಷ ಬಂದೆ. ಅದ್ಯಾ, ತಗೋಮ್ಮ, ನೀರ್ ಕುಡಿ, ತಗೋ. ಮೇಲ್ಗೆ ಮೇಲ್ಗೆ ಮೇಲ್ಗೆ, ನಿಧಾನ ನಿಧಾನ. ಓಕೆ. ರಾಜಲಕ್ಷ್ಮಿ ಎಲ್ಲಿದ್ದಾಳಮ್ಮ? ಕಾವೇರಿ ತೀರದ ಹತ್ರ ಇನ್ನೂ ಪೂಜೆ ನಡೀತಾನೆ ಇದ್ರೆ ಅವಳು ಅಲ್ಲೇ ಇರ್ತಾಳೆ. ಕಾವೇರಮ್ಮನ್ಗೆ ಆರತಿ ಮಾಡೋ ಜಾಗನ? ಅಯ್ಯೋ ರಾಮ, ಮೊದಲೇ ಅವಳು ಅಮ್ಮಾಯಿಕೆಮ್ಮ. ಈ ಹೊತ್ತಲ್ಲಿ ಅವಳು ಒಬ್ಳೇನಾದ್ರೂ ಇದ್ಬಿಟ್ರೆ ಭಯಕ್ಕೆ ದಿಕ್ ತೋಚಿದಾಗ ಆಗ್ಬಿಡುತ್ತೆ. ಎಂಥ ಕೆಲಸ ಮಾಡ್ಬಿಟ್ಟೆ ಆದ್ಯಾ? ನಾನೇನ್ ಮಾಡ್ದೆ? ನನ್ ದಾರಿ ನಾನು ನೋಡ್ಕೊಂಡೆ. ಸರಿ ಸರಿ, ಬೇಗ ಹೋಗೋಣ. ಅಮ್ಮ ಬಾ ಬಾ. ನಾನು ಅಮೆರಿಕಾಗ್ ಹೋಗ್ಬೇಕು. ಏನ್ ಹಾಗೆ ನೋಡ್ತಿದ್ದೀರಾ? ನಾನು ಹೇಳ್ತಿರೋದು ನಿಜಾನೇ. ನನಗಿರಕ್ಕಾಗ್ತಿಲ್ಲ, ಮುಖ್ಯವಾಗಿ ನಿಮ್ಮನೇಲಿ. ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಇದೆಯಲ್ಲ ಆದ್ಯ? ರಾತ್ರಿ ಬದಲಾದ್ಲು ಅನ್ಕೋಬೇಡಿ. ಯಾವಾಗ್ಲೂ ಆದ್ಯ ಒಂದೇ ತರ ಇರ್ತಾಳೆ. ನಿಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ಒಳ್ಳೆ ತರ ನಾಟಕ ಮಾಡಿದೆ ಅಷ್ಟೇ. ನಾಟಕ ಮಾಡಿದ್ಯಾ? ಎಸ್. ಪಟ್ಟಣದಲ್ಲಿ ಕೆಲಸ ಇದೆ ಅಂತ ಅಮಾಯಕಿ ಆಗಿರೋ ರಾಜಲಕ್ಷ್ಮಿನ ಅಡ್ಡ ಇಟ್ಕೊಂಡು ಇಲ್ಲಿಂದ ಹೋಗ್ಬೇಕು ಅನ್ಕೊಂಡ್ಯಾ? ಇಲ್ಲ ಅಂದಿದ್ರೆ ನಾನು ಹೋಗ್ತೀನಿ ಅಂದ ತಕ್ಷಣ ನೀವು ಟಾಟಾ ಮಾಡ್ತಿದ್ರಾ? ಪ್ರೀತಿಯಿಂದ ಕಳ್ಸ್ಕೊಡೋ ಮನ್ಸು ನಿಮ್ಗೇನಾದ್ರೂ ಇದ್ದಿದ್ರೆ ಈ ರೀತಿ ರೌಡಿಗಳ ಕೈಲಿ ಸಿಕ್ಕಾಕೋತಾ ಇರ್ಲಿಲ್ಲ. ಅಪಾರ್ಥ ಮಾಡ್ಕೊಳ್ತಿದ್ಯಾ ಆದ್ಯ? ಹಲೋ, ಏನಾಯ್ತು? ಆದ್ಯ ಯಾಕೆ ಹಾಗೆ ಮಾತಾಡಿದ್ಲು? ನೆರಳಾಗಿರೋ ಅಮ್ಮ, ಜೊತೆಗಿರ್ಬೇಕಾಗಿದ್ದ ಅಪ್ಪ ಇಬ್ರು ಇಲ್ದೇ ಇದ್ದಾಗ ಯಾವ ಮಕ್ಕಳಿಗಾದ್ರೂ ನೋವಾಗೇ ಆಗುತ್ತೆ ಕಿಶೋರ್ ಅವ್ರೆ. ಜೊತೆಗೆ ಇಲ್ಲಿ ಪರಿಸರ ಒಗ್ಗಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಿಮ್ ಮಗಳ ಜೊತೆ ಮಾತಾಡ್ಬೇಕು ಅನ್ನೋ ಆಲೋಚನೆನ ಸ್ವಲ್ಪ ಮುಂದಕ್ಕಿಡಿ. ಹಾಗೇ ಆಗ್ಲಿ, ಅವಳು ಚೆನ್ನಾಗಿದ್ರೆ ಸಾಕು. ಇರ್ತಾಳೆ. ಜಾನಕಿ, ನೀನ್ ತಗೊಂಡಿರೋದು ಜವಾಬ್ದಾರಿನಲ್ಲ, ಭಯನ. ಓಡ್ ಹೋಗ್ತಿದ್ದವಳನ್ನ ಹುಡುಕಿ ಕರ್ಕೊಂಡ್ ಬಂದು ಬನ್ಸಿದ್ರೆ ಮತ್ತೆ ಓಡೋಗ್ಬೇಕು ಅಂತಾನೆ ನೋಡ್ತಾಳೆ. ಆದ್ಯ ಓಡ್ ಹೋಗೋಕ್ ನೋಡ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ಲು. ನೀನಲ್ಲ, ಆ ವಿಷಯನ ಆ ಹುಡುಗಿ ಹೇಳ್ಬೇಕು.
ಹೌದು, ಪರ ವಹಿಸ್ಕೊಂಡ್ ಬಂದ್ರೆ 2 ದಿನ ಕಾಪಾಡ್ಬೋದು ಜಾನಕಿ. 3ನೇ ದಿನ ನೀನ್ ಪರವಾಗಿ ಯಾರೂ ನಿಲ್ಲೋದಿಲ್ಲ. ಕರಿ ಆ ಹುಡುಗಿನ. ಅದು ಬೆಳಿಗ್ಗೆ ಕೇಳ್ಬಹುದಲ್ಲ ಅತ್ತೆ? 1 ಹನಿ ನೀರು ಕುಡಿದೀರಾ? ನಾವೆಲ್ಲ ಹೆದರ್ಕೊಂಡ್ ಸಾಯ್ತಾ ಇದ್ರೆ ಈಗ ಮಾತಾಡೋದ್ ಬೇಡ, ಬೆಳಿಗ್ಗೆ ಮಾತಾಡೋಣ ಅಂತ್ಯಾ? ನಾನೇ ಕರಿತೀನಿರಮ್ಮ. ಆದ್ಯಾ, ಆದ್ಯಾ! ಅಕ್ಕ, ಹಾಲನ್ನ ನಾನೇ ಬಿಸಿ ಮಾಡ್ತಿದ್ನಲ್ಲ. ಇದೇನ್ ದೊಡ್ಡ ಕೆಲ್ಸನಾ ಪಾರ್ವತಿ? ಹಾಗಾದ್ರೆ ಸರಿ, ಇನ್ಮೇಲೆ ದೊಡ್ಡ ದೊಡ್ಡ ಕೆಲ್ಸ ಇದ್ರೆ ನನ್ಗೆ ಹೇಳಿ, ಮರ್ತ್ ಹೋಗ್ಬೇಡಿ. ಪಾರ್ವತಿ, ಸ್ವಲ್ಪ ಸುಮ್ನಿರ್ತೀಯಾ? ನಾನೇನೋ ಮಾತಾಡೋದಕ್ ಬಂದ್ರೆ ನೀನೇ ಏನೋ ಮಾತಾಡ್ತಿದ್ಯಾ. ಹೇಳು ಪದ್ಮ. ಅದೇನಂದ್ರೆ ಅತ್ತಿಗೆ, ಈಗ ನೀನ್ ಬಂದ್ಯಾ ತಾಯಿ? ಹೇಳು. ಏನಾಯ್ತು ಅತ್ತೆ? ನೀನೇನೋ ಹೇಳ್ಬೇಕು ಅಂತ ಓಡ್ಕೊಂಡ್ ಬಂದ್ಯಲ್ಲೇ, ಅದೇನು ಅಂತ ಹೇಳು. ನೀನ್ ಹೇಳಿದ್ಮೇಲೆ ನಾನು ಹೇಳ್ತೀನಿ. ಅಮ್ಮ, ಪಾಪ ಆದ್ಯಂಗೆ ಗಾಯ ಆಗಿದೆ ಅಲ್ವಾ? ಅದಕ್ಕೆ ಔಷಧಿ ಹಚ್ಚಲಿಲ್ವಾ? ಎಲ್ಲಿದೆ? ಕೊಟ್ಟೆ ಇರು. ಹೌದಕ್ಕ, ತಪ್ಪಿಸ್ಕೊಂಡು ಹೋಗಿರೋ ಹುಡುಗಿಗೆ ಗಾಯ ಹೇಗಾಗುತ್ತೆ? ಇದು ಪಾಯಿಂಟೇ. ಮಾತಿಂದ ಮನಸ್ಸಿನಲ್ಲಿ ಗಾಯ ಆಗಿರ್ಬೇಕಾದ್ರೆ ಮೈ ಮೇಲಾಗಿರೋ ಗಾಯದ ಬಗ್ಗೆ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ನೀನ್ ಹೋಗಿ ಹಚ್ಚು. ಆಯ್ತಮ್ಮ. ಅತ್ತಿಗೆ, ಅಮ್ಮ ಸ್ವಲ್ಪ ಸ್ವಲ್ಪನೇ ಹಚ್ಬೇಕಲ್ವಾ? ಪೂರ್ತಿ ಹಚ್ಬಿಡೆ, ಬೆಣ್ಣೆ ತರ ಪೂರ್ತಿ ಹಚ್ಚು. ಹಾಗೆ ಹೇಳ್ಬೇಡಿ ಅತ್ಗೆ, ಹೇಳ್ದಾಗೆ ಮಾಡ್ಬಿಡ್ತಾಳೆ. ಯಾಕೆ ಅವಳನ್ನ ಗಾಬರಿ ಮಾಡಿಸ್ತೀರಾ? ರಾಜಿ, ಗಾಯದ ಮೇಲೆ ಹಚ್ಚು ಸಾಕು. ಆಯ್ತಮ್ಮ. ಅತ್ತಿಗೆ, 1 ನಿಮಿಷ. ಹೇಳು ಪದ್ಮ. ಸೀನುಗ್ ಬರ್ತಿದನಲ್ಲ, ಅವನ್ ರೂಮ್ಗೆ ಸುಣ್ಣ ಬಳಸಿದ್ರೆ ಚೆನ್ನಾಗಿರತ್ತೆ ಅಂತ. ಅದಕ್ಕೇನಂತೆ, ಕೆಲಸದವ್ರಿಗೆ ಹೇಳಿ ಸುಣ್ಣ ಹಚ್ಚಿದ್ರಾಯ್ತು. ಆದ್ರೆ ಆ ರೂಮಲ್ಲಿ ಆದ್ಯ ಇದ್ದಾಳಲ್ವಾ ಅಕ್ಕ? ಆದ್ಯನ ರಾಜಲಕ್ಷ್ಮಿ ಕೋಣೆಗೆ ಬದಲಾಯಿಸಿದ್ರಾಯ್ತು. ಹೋಗ್ಲಿ ಬಿಡು, ಹುಡುಗಿ ಬದಲಾಗ್ಲಿಲ್ಲ ಅಂದ್ರೂ ರೂಮ್ ಆದ್ರೂ ಬದಲಾಗತ್ತೆ. ಸುಮ್ನೆ ತಮಾಷೆಗೆ ಹೇಳ್ದೆ. ನನ್ ಮೆಮರೀಸ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿದೀನಿ. ನಿನ್ ಬರ್ತ್ಡೇ ದಿನ ಇದನ್ನ ಓಪನ್ ಮಾಡು. ಪ್ರಾಮಿಸ್? ಪ್ರಾಮಿಸ್ ಮಾಮಾ, ಐ ವಿಲ್ ನೆವರ್ ಮಿಸ್ ಇಟ್. ದ್ಯಾಟ್ಸ್ ಮೈ ಗರ್ಲ್. ಸಾರಿ ಮಮ್ಮ, ನೀನು ನಿನ್ನ ಬರ್ಡೇ ದಿನ ಕೊಟ್ಟಿದ್ದ ಗಿಫ್ಟನ್ನ ನನ್ನ ಬರ್ಡೇ ದಿನ ನೋಡು ಅಂದಿದ್ದೆ. ಆದ್ರೆ ಆ ದಿನದವರೆಗೂ ಕಾಯಕ್ಕಾಗಲ್ವೇನೋ. ನೀನೇನು ಹೇಳಬೇಕು ಅನ್ಕೊಂಡಿದ್ಯೋ ತಿಳ್ಕೋಬೇಕು ಅಂತಿದ್ದೀನಿ. ಹಾಗಾದ್ರೂ ನಿನ್ನ ನೋಡ್ಬೋದು ಅನ್ನೋ ಚಿಕ್ಕ ಆಸೆ. ಯಾರು ಇಲ್ಲದೆ ಇರುವಾಗ ನಾಳೆ ನೋಡ್ತೀನಿ. ಸ್ವಲ್ಪ ಮೆತ್ತಗೆ ತೆಗಿಬೋದಲ್ವಾ? ಹೆದರ್ಕೊಂಡ್ಯಾ? ಆದ್ಯ, ಯಾಕೆ ಮಲ್ಕೋತಿದ್ಯಾ? ನಿನಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ನಾನು ಇಷ್ಟೊಂದು ತಿಂತೀನ ಹೇಳು? ಈ 2 ತಟ್ಟೆನೂ ನಿನಗಲ್ಲ, ಒಂದು ನಿನಗೆ, ಇನ್ನೊಂದು ನನಗೆ. ತಿನ್ನು. ಬೇಡ. ನೀನ್ ಯಾವಾಗ ತಿಂದೆ ಹೇಳು?
ಅರ್ಧಂಬರ್ಧ ತಿಂದ್ರೆ ತಲೆ ಸುತ್ತ ಬರತ್ತೆ. ಒಂದ್ಸಲ ಈ ಸಾರ್ ವಾಸನೆ ನೋಡು, ಚೂರು ಬಿಡ್ದಂಗ್ ತಿಂತೀಯ. ಪ್ಲೀಸ್ ರಾಜಲಕ್ಷ್ಮಿ, ಫೋರ್ಸ್ ಮಾಡ್ಬೇಡ. ನನಗೀಗ ಹಸಿವಿಲ್ಲ, ನೀನ್ ತಿನ್ನು. ನಾನ್ ಮಾತ್ರ ಈ 2 ತಟ್ಟೆನೂ ತಿನ್ನಕ್ಕಾಗತ್ತಾ? ತಿಂದೆ ಅನ್ಕೋ, ನನ್ 2 ಕೆನ್ನೇನು ಹೀಗೆ ಗುಂಡಗಾಗೋಗ್ಬಿಡತ್ತೆ ಅಷ್ಟೆ. ನೀನ್ ಯಾಕೆ ತಿಂತಾ ಇಲ್ಲ ಅಂತ ನನಗ್ ಗೊತ್ತು. ತಪ್ಪಿಸ್ಕೊಂಡ್ ಹೋಗಿ ಮನೆಗ್ ವಾಪಸ್ ಬಂದ್ರೆ 2-3 ದಿನ ಏನು ತಿನ್ನಕ್ಕೆ ಮನ್ಸೇ ಬರಲ್ವಂತೆ. ಶ್ರೀರಾಮನವಮಿ ಜಾತ್ರೆ ನಡೆಯುವಾಗ ಪಕ್ಕದ ಮನೆ ಮಗು ಕೂಡ ತಪ್ಪಿಸ್ಕೊಂಡ್ ಹೋಗಿ 1 ವಾರ ಆದ್ಮೇಲೆ ಮನೆಗ್ ಬಂದಿದ್ದ. ಅವನು ಅಷ್ಟೇ, ಏನ್ ತಿನ್ನು ಅಂದ್ರೂ ತಿಂತಾನೆ ಇರ್ಲಿಲ್ಲ. 4 ದಿನ ಏನೇನೆಲ್ಲ ಅವಸ್ಥೆ ಪಟ್ರಂತೆ ಅವರು. ಏನೋ ಬಿಡು ಆದ್ಯ, ನನಗಂತೂ ಹಸುವಾಗ್ತಾ ಇದೆ. ನಾನಂತೂ ಚೆನ್ನಾಗಿ ತಿನ್ಬಿಡ್ತೀನಪ್ಪ. ನೀವೇನ ಪದ್ಮಾತ್ಗೆ? ಯಾಕೆ ಹಾಗೆ ಕೇಳ್ತಿದ್ಯಾ? ನಾನೇನ್ ಅಷ್ಟೊಂದ್ ಸಣ್ಣ ಆಗಿದ್ದೀನ ನಿನ್ನ ಕಾಣಿಸ್ದೇ ಇರೋದಕ್ಕೆ? ನಾನು ಹಾಗೆ ಹೇಳಿಲ್ಲ. ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕಲ್ಲಿ ಅಡ್ಗೆ ಮನೆ ಇದ್ರು ಈ ಕಡೆ ಬರೋದಿಕ್ಕೆ ಹಿಂದೆ ಮುಂದೆ ನೋಡ್ತೀಯಾ ಅಂತ ಹೇಳಿದ್ದು. ಜಾನ್ಕಿ ಅದ್ಗೆ ತರ 10 ತರ ಅಡ್ಗೆ ಮಾಡಲ್ಲಪ್ಪ. ಮಾಡಿದ್ರು ಅದು ರುಚಿಯಾಗಿರಲ್ಲ ಅನ್ಕೋ. ನನಗ್ ಬರೋದು ಪೂರಿ ಮಾಡೋಕ್ ಮಾತ್ರ. ಸೀನು ಬಂದಿದನಲ್ಲ ಪಾರ್ವತಿ, ಅವನಿಗಿಷ್ಟ ಅಂತ ಮಾಡೋದಕ್ ಬಂದೆ. ಗೋಧಿ ಹಿಟ್ಟೆಲ್ಲಿದೆ? ಅಲ್ಲೇ ಮೇಲ್ಗಡೆ ಇದೆ. ಅಮ್ಮ ಇರಮ್ಮ, ನಾನು ಎತ್ಕೊಡ್ತೀನಿ. ನಿನಗೆ ಎಟ್ಟೆಕ್ಸಲ್ಲ ಅಂದ್ಮೇಲೆ ಕರಿಬೇಕು ತಾನೆ? ಅದೆಲ್ಲ ಇರ್ಲಿ, ಇಷ್ಟ ಬೇಗ ಎದ್ಬಿಟ್ಟಿದ್ಯಲ್ಲೋ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳತ್ತಾನೆ. ಪರೀಕ್ಷೆ ಟೈಮು ಅಂತ ಹೇಗೂ ಜಾಗರಣೆ ಮಾಡಿರ್ತೀಯಲ್ಲ. ಇಲ್ಲಿಗ್ ಬನ್ನಲ್ಲ, ನಿಮ್ಮೆಲ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ಕಣ್ರಪ್ಪೆ ಮುಚ್ಬೇಕು ಅಂತಾನೆ ಅನ್ಸಲ್ಲ. ಇನ್ನಿದ್ದೆ ಹೆಂಗ್ ಬರುತ್ತೆ ಹೇಳಿ? ಎಷ್ಟ್ ಚೆನ್ನಾಗಿ ಹೇಳ್ದೆ ಸೀನು. ನಿಜಾನೇ ಅತ್ತೆ, ಮಾತಿನ ವರ್ಷಗೇನ್ ಹೇಳಲಿಲ್ಲ. ಅದೆಲ್ಲ ಸರಿ, ಇವತ್ ನನಗೋಸ್ಕರ ಏನ್ ಮಾಡ್ತಿದ್ದೀರಾ? ಪೂರಿ ಕುರ್ಮಾ. ಪೂರಿನಾ? ವಾವ್, ಸೂಪರ್. ಸರಿ ಸರಿ, ನೀನ್ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಾ. ಸರಿ. ಸೀನು ಎಷ್ಟು ಒಳ್ಳೆಯವನಲ್ವಾ ಅತ್ಗೆ? ಗುಣದಲ್ಲಿ ಶ್ರೀರಾಮಚಂದ್ರ ಅವನು. ತಾಯಿನೇ ಇಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದ್ರೆ ಇನ್ನು ನಾಳೆ ಬರೋಂತ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು ಯೋಚ್ಸು. ನಿಜಾನೇ, ಇಷ್ಟು ಒಳ್ಳೆ ಮನ್ಸಿರೋ ಮಹಾರಾಜನ್ಗೆ ಯಾವ ಮಹಾರಾಣಿ ಹೆಂಡತಿ ಆಗ್ತಾಳೋ ಏನೋ. ನಮ್ಮ ಅಕ್ಕನ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ಸೋದೇ ಸರಿ. ಆ ಅದೃಷ್ಟ ಇನ್ಯಾರಿಗೂ ಹೋಗ್ಬಾರ್ದು. ಅದು ನಾನು ಬೇರೆ ರೂಮಲ್ಲಿ ಮಲ್ಕೋ ಅಂತ ಹೇಳ್ದೆ, ಆದ್ರೆ ಯಾಕೋ ಕೇಳೋ ತರ ಇಲ್ಲ. ಯಾರು ಕೇಳಲ್ಲ? ಅದು ಯಾರು ಅಂದ್ರೆ ಸೀನು ಅಂತ ಹೇಳ್ಬೇಡ ಜನಕಿ. ಅದಕ್ಕೆ ರೀ, ಆದ್ಯನ್ ಎಲ್ಲ ಲಗೇಜ್ಗಳನ್ನು ನಮ್ ರಾಜಿ ರೂಮಿಗೆ ತಗೊಂಡೋಗಿ ಇಡೋಕ್ ಹೇಳ್ತಾ ಇದ್ದೀನಿ. ಅವಳು ರಾಜಲಕ್ಷ್ಮಿ ರೂಮಲ್ಲಿ ಇರ್ತಾಳ? ಹೌದು ರೀ. ಬೇಡ ಜನಕಿ. ಆದ್ಯ ಅಮೆರಿಕಲ್ ಬೆಳೆದಿರೋ ಹುಡುಗಿ. ಅಲ್ಲಿ ಅವ್ರ ರೂಮಲ್ಲಿ ಅವ್ರು ಒಂಟಿಯಾಗಿರೋದು ಅಭ್ಯಾಸ ಆಗಿರುತ್ತೆ. ಆದ್ರೆ ಸೀನು ತನ್ನ ರೂಮಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರಿ. ಅಲ್ಲೇನು ಸ್ಪೆಷಲ್ ಇಲ್ಲ, ಗೆಸ್ಟ್ ರೂಮಲ್ಲೇ ಇರೋದಕ್ಕೆ ಹೇಳು. ಅಲ್ಲ, ಆದ್ರೆ ಹೆಣ್ಮಕ್ಳಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿದ್ರೆ ಚೆನ್ನಾಗಿರುತ್ತಲ್ವಾ? ಆದ್ಯ
ಹುಡುಗಿನ ಹುಡುಗಿಗಿರ್ಬೇಕಾಗಿರೋ ವಿನಯ, ತಾಳ್ಮೆ ಅವಳಲ್ಲಿಲ್ಲ. ಅವಳ ಆಲೋಚನೆಗಳು, ಅಭ್ಯಾಸಗಳು ಬೇರೆ. ರಾಜಲಕ್ಷ್ಮಿಯ ನಿಯಮ ಪದ್ಧತಿಗಳು ಬೇರೆ. ಬದ್ಲಾಗ್ಬಹುದಲ್ವಾ? ಆದ್ಯನ, ರಾಜಲಕ್ಷ್ಮಿನ. ಒಬ್ಬರೇ ಬದಲಾಗ್ಬೇಕು. ಯಾರು ಬದಲಾಗ್ಬೇಕೋ ನಿನಗ್ ಚೆನ್ನಾಗ್ ಗೊತ್ತು. ರಾಜಲಕ್ಷ್ಮಿ ರೂಮ್ ಒಳಗೆ ಆದ್ಯ ಕಾಲಿಡೋದಕ್ಕೆ ಅವಕಾಶ ಇಲ್ಲ. ಹುಡುಗಿಗಿರ್ಬೇಕಾಗಿರೋ ವಿನಯ, ತಾಳ್ಮೆ ಅವಳಲ್ಲಿಲ್ಲ. ಮಮ್ಮ, ನೀನು ನಿಮ್ ಜಾನಕಿ ಅಕ್ಕ 20 ವರ್ಷ ಜೊತೆಯಾಗಿದ್ರಿ. ನಿನಗಿದ್ದಿದ್ ಬುದ್ಧಿ ಅವ್ರಿಗೆ ಸ್ವಲ್ಪನೂ ಇಲ್ಲ ಮಮ್ಮ. ಮತ್ತಿನ್ನೇನ್ ಮಮ್ಮ, ನಾನ್ ರಾಜಲಕ್ಷ್ಮಿ ಜೊತೆ ಇದ್ರೆ ಅವಳು ಕೆಟ್ಟು ಹೋಗ್ತಾಳೆ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ಕೇಳಿದ್ರೆ ಹಾಗೆಲ್ಲ ಯಾಕೆ ಮಾತಾಡ್ತೀಯ ಅಂತಾರೆ. ಪ್ರಶ್ನೆ ಮಾಡೋದೇ ತಪ್ಪು ಅಂತಾದ್ರೆ ಪಾಪ ಈ ಮನುಷ್ಯರ ಮಧ್ಯೆ ನೀನ್ ಅಷ್ಟು ವರ್ಷ ಹೇಗಿದ್ದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಹಾಗಿರುವಾಗ ಇಂಥ ಮನೇಲಿ ನಾನಿರ್ಬೇಕು ಅಂತ ನೀನ್ ಯಾಕೆ ಮಾತು ತಗೊಂಡ್ಯೋ ನನಗೆ ಅರ್ಥ ಆಗ್ತಿಲ್ಲ. ಹೀಗೆ ಅನ್ಭವಿಸ್ತಾ ನಾನು ಇಲ್ಲೆಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ. ನನಗ್ ಗೊತ್ತು. ಹೌದು, ನೀನೇ ತಾನೆ ನನ್ ಬೆನ್ನಿಗೆ ಮುಳ್ಳು ಚುಚ್ಕೊಳ್ಳೋ ಹಾಗೆ ಮಾಡಿದ್ದು. ನನಗಾಗಿರೋ ಈ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ದೆ ಬಿಡ್ತೀನಾ? ಅದಕ್ಕೆ 4 ದಿನ ನಿನ್ನ ಇಲ್ಲೇ ಇರೋ ಹಾಗೆ ಮಾಡಿ ಗಟ 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 ಅಂತ ಕಾವೇರಿ ನೀರನ್ನ ಚೆನ್ನಾಗಿ ಕುಡಿಸಿ ಆಮೇಲೆ ಅದನ್ನ ಕಕ್ಸಿ ನೀನೇ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಓಡ್ ಹೋಗೋ ಹಾಗೆ ಮಾಡದೆ ಇದ್ರೆ ಶ್ರೀನಿವಾಸ ಅನ್ನೋ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೋತೀನಿ. ನಾನ್ ಹೋಗ್ಬೇಕು ಅನ್ಕೊಂಡ್ರೆ ಹೋಗೇ ಹೋಗ್ತೀನಿ. ನಿನ್ನಂತವ್ನು ಹೇಳಿದ್ರೆ ಅಲ್ಲ ನಾನು ಹೋಗಲ್ಲ. ಏನಿದು? ಇದು ಸಾಮಾನ್ಯವಾದ ಸೌಂಡ್ ಅನ್ಕೋಬೇಡ. ಅಮೆರಿಕ ಕುದುರೆನ ಪಳಗಿಸ್ತಾ ಇದೀನಿ ಅಂತ ಅರ್ಥ. ಕ್ರೇಜಿ. ನಾನ್ ಅನ್ಕೊಂಡಿದ್ದೆ ನಡೆಯೋದು, ನೀನ್ ಅನ್ಕೊಂಡಿದ್ ಏನು ನಡೆಯಲ್ಲ. ಮೊದ್ಲು ಮರ್ಯಾದೆಯಿಂದ ನನ್ ರೂಮಿಂದ ಆಚೆ ಹೋಗೋ. ಹೋಗು ಅಂದೆ.